ಸಿನಿಮಾ ಮಾಡ್ಬಿಡ್ತೀರಪ್ಪ, ರಿಲೀಸಿಂಗ್ ಹೆಂಗ್ ಮಾಡ್ತೀರಾ, ಡಿಸ್ಟ್ರಿಬ್ಯೂಟರ್ಗಳು ಹೆಂಗೆ ನಿಮಗೆ ಥಿಯೇಟರ್ಗೆ ರೀಚ್ ಮಾಡ್ತೀಯ ಸಿನಿಮಾನ, ನೀನೊಂದು ಈ ತರ ಸಿನಿಮಾ ಇದೆ ಥಿಯೇಟರ್ ಕೊಡ್ತೀಯ, ಥಿಯೇಟರ್ ಗೊತ್ತಾಗುತ್ತೆ, ಜನಗಳಿಗೆ ಗೊತ್ತಾಗಲ್ವಾ ನಿಂದು. ಶರಣ್ ಸರ್ ಆಡಿದ್ದಾರೆ, ಜೋಗಿ ಪ್ರೇಮ್ ಸರ್ ಆಡಿದ್ದಾರೆ, ವಿ ಹರಿಕೃಷ್ಣ ಸರ್ ಆಡಿದ್ದಾರೆ. ಗಂಟೆ ಕೂತ್ಕೊಂಡು ನಾವು DTS ಮಾಡ್ತೀವಿ, SFX ಮಾಡಿಸ್ತೀವಿ, ಅವೆಲ್ಲ ಫೀಲ್ ಆಗಲ್ಲ ಸಿನಿಮಾ. ನಿಮ್ ಮೊಬೈಲ್ ನೋಡ್ಬೇಕಾದ್ರೆ ಆ ಫೀಲ್ ಆಗಲ್ಲ. ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ ಗಳನ್ನ ಕರ್ಸಾಗಿರ್ಬೋದು, ಟ್ರೋಲರ್ಸ್ ಗಳನ್ನ ಕರ್ಸಾಗಿರ್ಬೋದು, ತರಕಾರಿ ಮಾರೋದ್ರಿಂದ ಹಿಡಿದು ಸ್ಲಮ್ಗಳಿಂದ ಹಿಡಿದು, ಸ್ಲಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲಿ ನಮ್ಗೆ ಹಣಕಾಸಿನ ವ್ಯವಸ್ಥೆ ತುಂಬಾ ಕಮ್ಮಿ ಇದೆ, ಬಡತನ ಇದೆ. ದುಡ್ಡು ಕೊಟ್ಟಿಲ್ಲ ನೀನು, ಅಣ್ಣ ಮುಂದಿನ ತಿಂಗಳು ಕೊಟ್ಬಿಡ್ತೀನಿ ಅಣ್ಣ, ಮುಂದಿನ ತಿಂಗಳು ಇದೇ ಆಗೋಯ್ತು ನಿಮ್ದು ಅಂತ. ಈಗ ರೀಸೆಂಟ್ ಆಗಿ ಆಡಿಯೋ ಲಾಂಚ್ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಜೊತೆ ಖುಷಿಯಾಗಿದ್ದಾಗ ಏನಾಗುತ್ತೆ, ಡೈರೆಕ್ಟರ್ ಕಣ್ಣು ಬೀಳುತ್ತೆ. ಹೀರೋ ಅಂದ್ರೆ ನಮ್ಗೆಲ್ಲೋ ಕಲಾವಿದ್ರಿಗೆ ಅದು ಒಂಥರ ಕಲ್ಲಾಗ್ದಾಗ, ದೊಡ್ಡ ಕಲ್ಲಾಕ್ಬಿಟ್ಟು ನದಿ ಒಳಗಡೆ ಬಿಟ್ಟಂಗೆ, ಅದು ಅಲ್ಲೇ ಇರೋ ನೀನ್ ಬರ್ಬೇಡ ಅನ್ನೋ ತರ ಇಲ್ಲ. Investing in cinemas without cinema knowledge is injurious to you, your family, and the audience too. Annadata sukhi bhava. ನಿಮ್ಮ ಮುಂದೆ ಇರುವಂಥ ದೊಡ್ಡ ಚಾಲೆಂಜ್ ಅಂದರೆ ಪ್ರಮೋಷನ್. ಅದನ್ನು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಅದೇ ಏನಂದ್ರೆ ಸಿನಿಮಾ ನಮಗೆ ಸರ್ ಪ್ರೀವಿಯಸ್ ಇದ್ದಂತ ಒಂದು ಅನುಭವಗಳ ಕೆಲವೊಂದು ಮಾಡ್ಬೇಕಾದ್ರೆ ನಮ್ಗೊಂದು ಓಕೆ ಇದು ಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು, ಇದು ಮಾಡಬಾರ್ದಾಗಿತ್ತು ಅಂತ ಕೆಲವೊಂದು ಅನುಭವಗಳಾಗಿತ್ತು. ಈ ಸಿನಿಮಾ ಸೇಮ್ ಸರ್, ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿದ್ವಿ ಸರ್. ಏನಂದ್ರೆ ನಮಗೆ ತುಂಬಾ ಜನ ಎದುರಿಸಿರೋದು ಏನಂದ್ರೆ ಇಂಡಸ್ಟ್ರಿಲಿ ನಮಗೆ ಎದುರಿಸೋದು, ಬೇರೆಯವ್ರದಲ್ಲ ನಮಗೆ, ಸಿನಿಮಾ ಮಾಡ್ಬಿಡ್ತೀರಪ್ಪ, ರಿಲೀಸಿಂಗ್ ಹೆಂಗ್ ಮಾಡ್ತೀರಾ, ಡಿಸ್ಟ್ರಿಬ್ಯೂಟರ್ಗಳು ಹೆಂಗೆ ನಿಮಗೆ ಗೊತ್ತಾ, ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು ಎತ್ತ ಅಂತಾರೆ. ಓಕೆ, ಅದು ನಮಗೆ ಫಸ್ಟ್ ಸಿನಿಮಾ ಮಾಡಿದಾಗ ಅನುಭವ ಅದೊಂದು ಇತ್ತು, ಭಯ ಇತ್ತು. ಯಾವಾಗ ಫಸ್ಟ್ ಸಿನಿಮಾ ಮಾಡಿ ನಾವು ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನಂತ ತಿಳ್ಕೊಂಡು ನಾವು ಮಾಡೋ ಶುರು ಮಾಡುವ ಸರ್. ಇವಾಗ ಸತ್ಯ ಹೇಳ್ತೀನಿ ಸರ್, ಡಿಸ್ಟ್ರಿಬ್ಯೂಷನ್ ಭಯ ಇಲ್ಲ ಸರ್. ಜನಗಳಿಗೆ ಸಿನಿಮಾ ಮಾಡಿರೋದು ರೀಚ್ ಆಗ್ಬೇಕು ಫಸ್ಟ್. ನಾವು ಪ್ರಾಮುಖ್ಯತೆ ಇರೋದು ಏನಂದ್ರೆ, ನಾವೊಂದು ಈ ತರ ಸಿನಿಮಾ ಮಾಡಿದೀವಿ ಅಂದ್ರೆ ಫಸ್ಟ್ ರೀಚ್ ಮಾಡ್ಬೇಕು. ಅದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಚಾನಲ್ಸ್ಗಳಾಗಿರ್ಬೋದು, ಈ ತರ ಇಂಟರ್ವ್ಯೂಗಳಾಗಿರ್ಬೋದು, ಬೇರೆ ಬೇರೆ ಪೇಪರು, ನ್ಯೂಸು, ಪ್ರೆಸ್ ಮೀಡಿಯಾ ಎಲ್ಲವೂ ರೀಚ್ ಮಾಡಿ ಜನಗಳಿಗೆ ಸಿನಿಮಾ ಒಂದು ಇದೆ ಅಂತ ಗೊತ್ತಾದ ನಂತರ ನಾವು ಥಿಯೇಟರ್ಗೆ ಸಿನಿಮಾ ತರಬೇಕು ಸರ್. ಕರೆಕ್ಟ್. ಇಲ್ಲಿ ಏನಾಗುತ್ತೆ, ನಾವು ಯೋಚನೆ ಮಾಡೋದೇನಂದ್ರೆ, ಅಪ್ಪ ಇಷ್ಟು ಬಜೆಟ್ ನಾವು ಓಕೆ ಪಬ್ಲಿಸಿಟಿಗೆ ಇಷ್ಟು ಖರ್ಚಾಗುತ್ತೆ, ಇದೆಲ್ಲ ತೆಗೆದು ಒಟ್ಟಿಗೆ ರಿಲೀಸಿಂಗ್ ಹಾಕ್ಬಿಡೋಣ, ಓಕೆ ನೀನು ಥಿಯೇಟರ್ಗೆ ರೀಚ್ ಮಾಡ್ತೀಯ ಸಿನಿಮಾನ, ನೀನೊಂದು ಈ ತರ ಸಿನಿಮಾ ಇದೆ ಥಿಯೇಟರ್ ಕೊಡ್ತೀಯ, ಥಿಯೇಟರ್ ಗೊತ್ತಾಗುತ್ತೆ, ಜನಗಳಿಗೆ ಗೊತ್ತಾಗಲ್ವಾ ಸಿನಿಮಾ ಯಾಕೆ ಬಂದು ನೋಡ್ತಾರೆ ಜನ. ಕರೆಕ್ಟ್. ಅದರಿಂದಾಗಿ ಫಸ್ಟ್ ನಾವು ಒಂದು ಪ್ಲಾನ್ ಇರೋದೇನ, ಜನಗಳಿಗೆ ಈ ತರದೊಂದು ಸಿನಿಮಾ ಇದೆ, ಸಾಲಗಾರ ಸಹಕಾರ ಸಂಘ ಅನ್ನೋದೊಂದು ಸಿನಿಮಾ ಇದೆ ಅನ್ನೋದು ಫಸ್ಟ್ ರೀಚ್ ಮಾಡ್ತಾ ಇದೀವಿ ಸರ್. ಈ ರೀಚ್ ಮಾಡಾದ ನಂತರ ಥಿಯೇಟ್ರಿಕಲ್ಲೂ ಮತ್ತೊಂದು ಪಬ್ಲಿಸಿಟಿಗಳನ್ನ ಆಮೇಲೆ ಪ್ಲಾನ್ ಮಾಡೋಣ. ಆಮೇಲೆ ನಮ್ಗೆ ಗೊತ್ತಾಗುತ್ತೆ ಸರ್, ಒಂದು ಸಿನಿಮಾ ಮಾಡಿದಾಗ ಒಂದು 4 ಜನ ಪ್ರಿವ್ಯೂ ಶೋ ಕೊಟ್ಟಾಗ ಅವ್ರಿಗೆ ಗೊತ್ತಾಗುತ್ತೆ, ಓಕೆ ಈ ಸಿನಿಮಾ ಇಲ್ಲಿ ವರ್ಕೌಟ್ ಆಗುತ್ತೆ, ಈ ಸಿನಿಮಾ ಇಲ್ಲಿ ಈ ಭಾಗಕ್ಕೆ ಹೋಗಲ್ಲ ಅಂತ. ಅಷ್ಟಕ್ಕೆ ಪ್ಲಾನ್ ಮಾಡಿ ಅಲ್ಲಿಗೆ ರಿಲೀಸ್ ಮಾಡೋಣ ಅನ್ನೋ ಒಂದು ಐಡಿಯಾ ಇಟ್ಕೊಂಡಿದ್ದೀವಿ ಸರ್. ಇಲ್ಲ, ಈ ಕ್ವಶನ್ ನಾನು ಯಾಕೆ ಕೇಳಿದೆ ಅಂದರೆ, ಈ ನಡುವೆ ನೋಡಿ, ಆ್ಯಕ್ಚುಯಲ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಫಸ್ಟ್ ಆಫ್ ಆಲ್ ಪರಭಾಷಾ ಹಾವಳಿ ಜಾಸ್ತಿ. ಅಂದರೆ ಪರಭಾಷಾ ಚಿತ್ರಗಳೇ ನಮಗೆ ಕಾಂಪಿಟೇಷನ್ ಇದೆ. ಯಾಕಂದ್ರೆ ನಮ್ಮ ಸ್ಟೇಟಲ್ಲೇ ನಮಗೆ ಚಿತ್ರಮಂದಿರಗಳು ಸಿಗೋದು ತುಂಬಾ ಸೀಮಿತ ಆಗ್ತಿದೆ. ಯಾಕಂದ್ರೆ ದೊಡ್ಡ ದೊಡ್ಡದು ತೆಲುಗು ಪಿಕ್ಚರ್ ಆಗಲಿ, ತಮಿಳ್ ಪಿಕ್ಚರ್ ಆಗಲಿ, ಹಿಂದಿ ಪಿಕ್ಚರ್ ಆಗಲಿ, ಮಲಯಾಳಂ ಪಿಕ್ಚರ್ ಆಗಲಿ, ಯಾವುದೇ ಭಾಷೆ, ಇಂಗ್ಲೀಷು ಕೂಡ, ಅಥವಾ ನೀವು ಫಾರಿನ್ ಲ್ಯಾಂಗ್ವೇಜಸ್ ಬೇರೆ ಇದನ್ನ ಬಿಟ್ಟು ಏನಾದರೂ ಬಂದ್ರು ಅದನ್ನು ನಮಗೆ ಕಾಂಪಿಟೇಷನ್ ತರನೇ ಆಗೋಗಿದೆ. ಯಾಕಂದ್ರೆ ನಂಬರ್ ಆಫ್ ಸ್ಕ್ರೀನ್ಸ್ ನಮ್ದು ಕಮ್ಮಿ ಆಗ್ಬಿಡುತ್ತೆ. ಒಂದು, ಆ ನಂಬರ್ ಆಫ್ ಸ್ಕ್ರೀನ್ಸ್ ಕಮ್ಮಿ ಆದ್ರೂ ನಾವು ಇಲ್ಲ ಪ್ರಾಪರ್ ಪ್ಲಾನಿಂಗ್ ಮಾಡ್ತಾ ಇದೀವಿ, ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಾವು ತಿಳ್ಕೊಂಡಿದೀವಿ, 1-2 ಚಿತ್ರ ಮಾಡಿದೀವಿ, ಇದು 3ನೇ ಚಿತ್ರ. ಸೊ ನಮ್ಗೆ ಇವಾಗ ಅದ್ರ ಬಗ್ಗೆ ಭಯ ಇಲ್ಲ, ಬಟ್ ಪ್ರಮೋಟ್ ಮಾಡಿ ಎಲ್ಲರ ಬಾಯಲ್ಲೂ ಹೆಸರು ಬರೋ ತನಕ ಮಾಡಿ ಆಮೇಲೆ ಬರ್ತೀವಿ ಅಂತ ಹೇಳಿದ್ರಿ. ಇದರಲ್ಲಿ ಒಂದೇನಾಗ್ತಾ ಇದೆ ಅಂದ್ರೆ, ಕನ್ನಡ ಚಿತ್ರಗಳು ಇಷ್ಟೊಂದು ಕಾಂಪಿಟೇಷನ್ ಇದ್ರೂ ವಾರಕ್ಕೆ 8 ರಿಲೀಸ್ ಆಗೇ ಆಗುತ್ತೆ. ಅದನ್ನ ನಾವು ಬೇಡ ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಸಿನಿಮಾ ಮಾಡ್ಬಿಟ್ಟಿರ್ತಾರೆ, ಯಾವತ್ತಾದ್ರೂ ಒಂದಿನ ರಿಲೀಸ್ ಮಾಡ್ಲೇಬೇಕು. ಮಾಡಿದ್ರು 8 ಅಥವಾ 9, 10 ಸಿನಿಮಾ ಬರೋಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಯಾರೋ ಅದೃಷ್ಟ ಇದ್ರೆ 3-4 ಸಿನಿಮಾ ಬಂದಾಗ ಯಾವುದೋ ಒಂದು ಸಿನಿಮಾ ಕಚ್ಕೊಡುತ್ತೆ. ಇಲ್ಲ ಅಂದ್ರೆ 8ಕ್ಕೂ ಜನ ಹೆಂಗ್ ಹೋಗ್ತಾರೆ, ಆಗಲ್ಲ. 8ರಲ್ಲಿ ಯಾವ್ದು ಚೆನ್ನಾಗಿದೆಯೋ ಅದ್ರ ಕಡೆ ತಿರುಗ್ತಾರೆ ಅನ್ನೋದು ಒಂದು. ನಾನು ಈ ಕ್ವಶನ್ ಏನಕ್ಕೆ ಕೇಳಿದೆ, ಯಾಕೆ ಇದ್ರ ಬಗ್ಗೆ ಏನು ಅನಾಲಿಸಿಸ್ ಹೇಳ್ತಾ ಇದೀನಿ ಅಂದ್ರೆ, ಈ ನಡುವೆ ಬಂದವರು 8-10 ಚಿತ್ರ ಬಂದು ಲಾಸ್ಟಲ್ಲಿ ಏನು ಮಾಡ್ತಾರೆ ಅಂದ್ರೆ, 2ನೇ ದಿನಕ್ಕೆ ನಮಗೆ ರಿವ್ಯೂಸ್ ಚೆನ್ನಾಗಿ ಬಂತು, ನಮ್ಗೆ ಇನ್ನೊಂದು ಚೆನ್ನಾಗಿ ಬಂತು, ಎಲ್ಲ ಬಂದ್ರು ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ ಕಣ್ಣಲ್ಲಿ ನೀರು ಹಾಕುವಂತ ಸನ್ನಿವೇಶಗಳನ್ನು ನೋಡಿದೀವಿ. ಹೌದೌದು. ಸೊ ಅದು ಯಾಕೆ ಅಂದ್ರೆ, ನಿಮ್ಮ ಬಾಯಲ್ಲೇ ಅದಕ್ಕೆ ಆನ್ಸರ್ ಬಂತು, ಮೇ ಬಿ ಲ್ಯಾಕ್ ಆಫ್ ಪಬ್ಲಿಸಿಟಿ. ಜನರ ಬಾಯಿಗೆ ಹೆಸರು ಬರೋದಕ್ಕಿಂತ ಮುಂಚೆ ನೀವು ಸ್ಕ್ರೀನ್ ಮೇಲೆ ಬಂದ್ಬಿಟ್ರಿ, ಸ್ಕ್ರೀನ್ ಮೇಲೆ ಬಂದು ಜನರ ಬಾಯಿಗೆ ಅದು ಹೋಗೋಕ್ಕಿಂತ ಮುಂಚೆ ಸ್ಕ್ರೀನ್ ಇಂದ ಇಳಿದ್ಬಿಟ್ರಿ. ಹೌದು, ಈ ರೀಸನ್ ಇರ್ಬೋದು. ಅದಕ್ಕೋಸ್ಕರ ಪ್ರಮೋಷನ್ ಕಮ್ಸ್ ಎ ವೆರಿ ಮೇಜರ್ ಪಾರ್ಟ್. ಸೊ ಎಷ್ಟೇ ಇದ್ರೂ ಜನರ ತನಕ ರೀಚ್ ಆಗೋಕ್ಕೆ ಆ ಒಂದು ಪಬ್ಲಿಸಿಟಿ ಸ್ಟ್ರಾಟಜಿನ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಾಡಿ ಅಂತ ಕೇಳ್ಕೊತೀನಿ ಇದ್ರ ಮೂಲಕ. ಅದಾದಮೇಲೆ
ಬೇರೆ ಏನು ಪ್ರೀ ಬಿಸ್ನೆಸ್ ಬಗ್ಗೆ ಏನಾದರೂ ಆಲೋಚನೆ ಮಾಡಿದಿರಾ ಇದನ್ನ? ಬಿಸ್ನೆಸ್ ಅಂದ್ರೆ ಸರ್ ಈಗ ಬರ್ತಾ ಇದೆ ಸರ್. ಈಗ ಸಿನಿಮಾ ಕಂಪ್ಲೀಟ್ ಮಾಡಿ ಈಗ ನಮ್ದೊಂದು ಪ್ಲಸ್ ಇರೋದೇನಂದ್ರೆ ಮೇಯ್ನ್ ಮ್ಯೂಸಿಕ್. ಯಾಕಂದ್ರೆ ಸಿನಿಮಾ ಏನು ಅಂತ ಜನ ಥಿಯೇಟರ್ ಬಂದು ನೋಡ್ಬೇಕು. ಅದಕ್ಕೂ ಮುಂಚೆ ಮ್ಯೂಸಿಕ್ ಏನು ಅಂದ್ರೆ ಮ್ಯೂಸಿಕ್ ಅಲ್ಲಿ ಇರುವಂತ ಸ್ಟಾರ್ ಕಾಸ್ಟ್ ಇದೆ. ಒಂದು ಶರಣ್ ಸರ್ ಆಡಿದ್ದಾರೆ, ಜೋಗಿ ಪ್ರೇಮ್ ಸರ್ ಆಡಿದ್ದಾರೆ, ವಿ ಹರಿಕೃಷ್ಣ ಸರ್ ಆಡಿದ್ದಾರೆ, ನವೀನ್ ಸಜ್ಜು ಸರ್ ಆಡಿದ್ದಾರೆ, ಆಮೇಲೆ ಚೇತನ್ ನಾಯ್ಕ ಅವ್ರು ಆಡಿದ್ದಾರೆ. ಎಲ್ಲ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ ಸಿನಿಮಾ ಬಜೆಟ್ ಯಾವ ತರ ಇರ್ಬೋದು, ಸಿನಿಮಾ ಪ್ರಿಪರೇಷನ್ ಹೆಂಗಿರುತ್ತೆ. ಕರೆಕ್ಟ್. ಈಗ ಬಿಸ್ನೆಸ್ ಕಾರ್ಡ್ ಮಾತುಕತೆ ನಡೀತಾ ಇದೆ ಸರ್. ಯಾವುದುವೆ ಏನಾಗಿದೆ ಅಂದ್ರೆ ಒಂದು OTT ಪ್ಲಾಟ್ಫಾರ್ಮ್ ಅಂತ ಬಂದಿದೆ ಇತ್ತೀಚೆಗೆ. ಎಲ್ಲ OTT ಬರ್ತಾ ಇದೆ ಆಫರ್ಗಳು. ಓಕೆ, ಡೈರೆಕ್ಟ್ ಎಕ್ಸ್ಕ್ಲೂಸಿವ್ ಕೊಡ್ಬೋದಾ ನೀವು ಸಿನಿಮಾ, OTT ಕೊಡ್ತೀರಾ ಅಂತ. ನಮ್ದೇನು ಅಂದ್ರೆ ಸಿನಿಮಾ ಥಿಯೇಟರ್ಗೆ ಮಾಡಿರೋದು ಸರ್. ಒಂದು ಕರೆಕ್ಟ್ ಥಿಯೇಟರ್ ತರ ನಾವು ಸಿನಿಮಾ. ಓಕೆ, ಯಾಕಂದ್ರೆ ನಾವು ಸಿನಿಮಾ ಮಾಡ್ಬೇಕಾದ್ರೆ ಏನಾಗಂದ್ರೆ ಇವಾಗ OTT ಪ್ಲಾಟ್ಫಾರ್ಮ್ ಅಲ್ಲಿ ಸರ್ ತಿಂಗಳಾನ್ಗಟ್ಲೆ ಕೂತ್ಕೊಂಡು ನಾವು DTS ಮಾಡ್ತೀವಿ, SFX ಮಾಡಿಸ್ತೀವಿ, ಅವೆಲ್ಲ ಫೀಲ್ ಆಗಲ್ಲ ಸಿನಿಮಾ. ನೀವು ಮೊಬೈಲ್ ಮಾಡ್ಬೇಕಾದ್ರೆ ಆ ಫೀಲ್ ಆಗಲ್ಲ. ಅದೇನಂತಾರಲ್ಲ, ನಾವ್ ಅನ್ಕೊಂಡಿದ್ ಫೀಲ್ ಅವ್ರ ಜನ ಟಚ್ ಮಾಡಕ್ಕಾಗಲ್ಲ. ಅದೇ ಥಿಯೇಟರ್ ಬಂದು ಕೂತಾಗ್ಲೇ ನಾವು ಅನ್ಕೊಂಡಿದ್ ಫೀಲ್ ಟಚ್ ಮಾಡಕ್ಕಾಗಲ್ಲ ಜನರಿಗೆ. ಅದಕ್ಕೇನಂದ್ರೆ ಯಾವ್ದು ಬಿಸ್ನೆಸ್ ಮಾತುಕತೆ ನಡೆದ್ರು ಎಲ್ಲ ಸ್ವಲ್ಪ ಹೋಲ್ಡಿಂಗ್ ಇಟ್ಟು ಫಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಥಿಯೇಟರ್ ಸಿನಿಮಾ ತರಬೇಕು ಅನ್ನೋದೇ ಪ್ಲಾನಿಂಗ್ ಮಾಡ್ತಾ ಇದ್ದೀವಿ. ಜನ ಥಿಯೇಟರ್ ಸಿನಿಮಾ ನೋಡ್ಲಿ ಅನ್ನೋದು ನಮ್ಮ ಆಸೆ. ಅದಾದ್ಮೇಲೆ ಬಿಸ್ನೆಸ್ ಸೇಫ್ ಮಾಡಕ್ಕೆ ಬೇರೆ ದಾರಿಗಳು ಅಂದಾಗ ನಿಮ್ಗೆ ಗೊತ್ತಿರುತ್ತಲ್ಲ, ಟಿವಿ ರೇಟ್ಸ್ ಮತ್ತೊಂದು ಇದಕ್ಕೆ ಪ್ಲಾನ್ ಮಾಡ್ಬೇಕು ಅಂತ ಇದೀವಿ ಸರ್. ನಾನು ಹೇಳೋದೇನು ಅಂತಂದ್ರೆ, ನೀವು ಇವಾಗ ಹೇಳಿದ್ ಕರೆಕ್ಟ್ ಆಗಿತ್ತು. ಹಬ್ಬದ ಊಟನೇ ಮನೇಲಿ ದಿನ ಊಟ ಮಾಡ್ತೀವಿ, ಹೌದು, ಅದು ನಾರ್ಮಲ್. ಹಬ್ಬದ ಊಟ ಅಂದಾಗ ಅದು ಬಾಳೆ ಎಲೆ ಹಾಕಿ ಸಂಬಂಧಿಕರ ಜೊತೆ ಎಲ್ಲ ಕೂತ್ಕೊಂಡು, ಅಥವಾ ಮದುವೆ ಊಟ ಅಂದ್ರೆ ಸಾಲಲ್ಲಿ ಕೂತ್ಕೊಂಡು ಊಟ ಮಾಡೋದು, ಜೊತೆಗೆ ಅದ್ರದ್ದು ಒಂದು ಸ್ಪೆಷಾಲಿಟಿ ಇರುತ್ತೆ. ಆ ಥರ ಆ್ಯಕ್ಚುಲ್ ಆಗಿ ಸಿನಿಮಾ ಅನ್ನೋದು ಏನು ಅಂದರೆ ಥಿಯೇಟ್ರಲ್ಲಿ ನೋಡಿದಾಗ ಆ ಹಬ್ಬದ ಊಟ. ಇಲ್ಲ ಅಂದರೆ ಮೊಬೈಲಲ್ಲಿ ನೋಡೋದಾಗಲಿ ಅಥವಾ ಟೆಲಿವಿಷನಲ್ಲಿ ನೋಡೋದಾಗಲಿ. ಪ್ಲಸ್ ಇನ್ನೊಂದು ವಿಷಯ ನಾವು ಕೇಳ್ಕೊಳ್ಳೋದೇನು ಅಂದರೆ, ಜನರಿಗೆ ಅಟ್ಲೀಸ್ಟ್ ಕಾಮಿಡಿ ಮತ್ತು ಎಮೋಷ್ನಲ್ ಸಿನಿಮಾಸ್ನ ಥಿಯೇಟ್ರಲ್ಲೇ ನೋಡಿ. ಯಾಕೆ ಅಂದರೆ ಥಿಯೇಟ್ರಲ್ಲಿ ನೋಡಿದಾಗ ಆ ಥಿಯೇಟ್ರಲ್ಲಿ ಆ ನಗುವಿನ ಎಕ್ಸ್ಪ್ಲೋಷನ್ ಆಗುತ್ತಲ್ಲ, ಹೌದು, ಆ ಫೀಲ್ ಬೇರೆ. ನಿಮ್ಮ ಮನೇಲಿ ನೀವು ಕೂತ್ಕೊಂಡು ಜಸ್ಟ್ ಒಂದು ಸ್ಮೈಲ್ ಕೊಡೋದಕ್ಕೂ ಆ ಥಿಯೇಟ್ರಲ್ಲಿ ಕೂತ್ಕೊಂಡು ಎಕ್ಸ್ಪ್ಲೋರ್ಡ್ ಆಗೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅನ್ನೋದು ನನ್ನ ಅನಿಸಿಕೆ. ನೀವೇನು ಹೇಳಿ? ಇಲ್ಲ, ಸತ್ಯ ಸರ್. ಯಾಕಂದ್ರೆ ನೀವು ಹೇಳಿದ ವಿಷಯ ಚೆನ್ನಾಗಿದೆ. ನಾವೇ ಆಗಿರ್ಬೋದು ಸರ್, ಥಿಯೇಟ್ರಲ್ಲಿ ಕೂತು ಜನದ ಮಧ್ಯೆ ಸಿನಿಮಾ ನೋಡಿದಾಗ ಒಂದು ಫೀಲ್ ಆಗೋದೇ ಬೇರೆ ನಮಗೆ. ಒಬ್ಬೊಬ್ಬರೇ ಕೂತ್ಕೊಂಡು ಯಾವುದೋ ಒಂದು ಟೆನ್ಷನ್ ಅಲ್ಲಿ ಸಿನಿಮಾ ನೋಡಿ ಏನೋ ಒಂದು ಕತೆ ಬೇಗ ಅರ್ಥ ಮಾಡ್ಕೋಬೇಕು ಅಂತ ಹೋಗೋದಿದೆಯಲ್ಲ, ಅದಕ್ಕಿಂತ ಒಂದು 2 ಗಂಟೆ ಟೈಮ್ ಒಂದು ಸಿನಿಮಾಗೆ ಅಂತ ಕೊಟ್ಟಾಗ ತುಂಬಾ ವಿಷಯಗಳು ನಾವು ಏನ್ ಹೇಳಕ್ ಕೊಟ್ಟಿದೀವಿ ಆ ವಿಷಯ ಅರ್ಥ ಆಗುತ್ತೆ. ಆಮೇಲೆ ಎಂಜಾಯ್ ಮಾಡ್ತಾರೆ ಸಿನಿಮಾನ, ಒಂದು ಫೀಲ್ ಆಗುತ್ತೆ. ಆಮೇಲೆ ನೆನಪ ಉಳಿತದೆ ಸಿನಿಮಾ. ನಿಮ್ಗೆ ಮನೇಲಿ ಕೂತ್ಕೊಂಡು OTTನೋ ಎಲ್ಲ ರೋಡಲ್ಲಿ ನೋಡಿದಾಗ ಸಿನಿಮಾ ನಿಮ್ಗೆ ಏನೂ ಉಳಿಯಲ್ಲ. ಜನಕ್ಕೆ ಏನಾಗಿರೋದು ಏನ್ ಕತೆ ಮಾಡಿದಾನಪ್ಪ ಬೇಗ ನೋಡ್ಕೊಂಡು ಹೋಗೋದಂತ ಓಡ್ಕೊಂಡು ಇಷ್ಟು ವರ್ಷ ಶ್ರಮ ಹಾಕಿ ಮಾಡಿರ್ತೀವ ಸಿನಿಮಾ, ಅರ್ಥನೂ ಆಗಲ್ಲ, ಆ ತೃಪ್ತಿ ನಮಗೂ ಸಿಗಲ್ಲ. ಓಕೆ ಅಪ್ಪ ಅದು ಥಿಯೇಟರ್ ಬಂದು ಸಿನಿಮಾ ನೋಡೋರು ಆ ತೃಪ್ತಿ ನಮ್ಗೆ ಆಯ್ತು ಅನ್ನೋ ಫೀಲ್ ನಮ್ಗಾಗಿಲ್ಲ. ಥಿಯೇಟರ್ ಮಜಾ ನೀವು ಹೇಳ್ದಂಗೆ ಹಬ್ಬದ ಊಟನೇ. ಹಬ್ಬದ ಊಟ ನಾವು ಥಿಯೇಟರ್ ಎಂಜಾಯ್ ಮಾಡಬೇಕು ಅಂತ ನಮ್ಮ ಆಸೆ ಸರ್. ಇನ್ನೊಂದು ನಮ್ಮ ಕಲಾವಿದರಿಗೂ ಅದೇ ಕನಸಿರುತ್ತೆ ಸರ್, ಹಬ್ಬದ ಊಟ ತಿನ್ಬೇಕು ಅಂತಾನೆ. ಯಾಕಂದ್ರೆ OTT ಅಲ್ಲಿ ಮಾಡೋದಕ್ಕಿಂತ ಅಟ್ಲೀಸ್ಟ್ ನಮಗೂ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ಎಲ್ಲೋ ಬಂದ್ಬಿಟ್ರೆ ಅದ್ಭುತ. ನಮ್ಗೆ ಅದೆಲ್ಲ ಒಂದು ಮೈಲ್ಗಲ್ಲು ಫೀಲ್ ಮಾಡ್ಕೊಂತೀವಿ. ವಿಷಲ್ ಆ ಕೇಕ್ ಅವೆಲ್ಲ ನೋಡಿದ್ರೆ ಸಿನಿಮಾ ಬ್ಲೆಸ್ಸಿಂಗ್ಸ್ ನಮ್ಗೆ ಅದು ಆ್ಯಕ್ಚುಲ್ ಆಗಿ ನೀವು ಹೇಳ್ದಂಗೆ ಸಿನಿಮಾ ಥಿಯೇಟ್ರಿಗೋಸ್ಕರನೇ ಮಾಡಬೇಕು ಅನ್ನೋದು ಇತ್ತು. OTT ಬಂದಮೇಲೆ ಎಕ್ಸ್ಕ್ಲೂಸಿವ್ ಆಗಿ ಕೊಡ್ತೀರಾ ಅಂತೆಲ್ಲ ಕೇಳಕ್ಕೆ ಶುರು ಮಾಡಿದ್ದಾರೆ ಅಂತ. ಅದಕ್ಕೆ ತಮಿಳ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅವರು ಒಂದು ಕಡಿವಾಣ ಆಗ್ತಾ ಇದ್ದಾರೆ. ಏನು ಅಂದರೆ, ಯಾವುದೇ ಸಿನಿಮಾ ಬಂದರೂ ಥಿಯೇಟ್ರಲ್ಲಿ ರಿಲೀಸ್ ಆಗಿ 8 ವಾರಗಳ ಕಾಲ ಅದು OTT ಕೊಡಬಾರ್ದು ಅನ್ನೋದು ಒಂದು ಆಲೋಚನೆ ಮಾಡ್ತಾ ಇದ್ದಾರೆ. ಪ್ಲಸ್ ಅದು ಸ್ಟಾರ್ ಮೂವೀಸ್ಗೆ. ಅದಾದ್ಮೇಲೆ ನೆಕ್ಸ್ಟ್ ಬಂದು ಬಿ ಲೈನ್ ಮೂವೀಸ್ ಅಂತ, ಬಿ ಹೀರೋಸ್ ಯಾರಿದ್ದಾರೆ ಅವ್ರ ಮೂವೀಸು 4 ವೀಕ್ಸ್ ತನಕ ಬರೋಂಗಿಲ್ಲ. ಪ್ಲಸ್ ಲೋ ಬಜೆಟ್ ಮತ್ತೆ ಹೊಸಬ್ರು ಇದ್ರೆ 2 ವಾರಗಳ ಕಾಲ ಅವರು ಬರಂಗಿಲ್ಲ, 4 ವಾರಗಳ ಕಾಲ. ಬಿ ಲೈನ್ ಅವ್ರಿಗೆ 6 ವೀಕ್ಸ್ ತನಕ ಬರಂಗಿಲ್ಲ ಅನ್ನೋದು ಒಂದು ಡಿಸಿಷನ್ ತಗೋತಾ ಇದ್ದಾರೆ. ಅದು ತಗೊಂಡಾಗ ಥಿಯೇಟರ್ಗಳು ಉಳಿತದೆ, ಸಿನಿಮಾ ಉಳಿತದೆ, ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡುವಂತ ಒಂದು ವಿಷಯ. ಯಾಕಂದ್ರೆ ಮುಂಚೆ ಪರಭಾಷೆ ಚಿತ್ರಗಳು 8 ವಾರ ಆದ್ಮೇಲೆ ಬೇರೆ ಸ್ಟೇಟ್ ಅಲ್ಲಿ ರಿಲೀಸ್ ಆಗ್ತಾ ಇತ್ತು. ಅದು ಒಂದು ಸುವರ್ಣ ಕಾಲ. ಕನ್ನಡ ಸಿನಿಮಾಗಳು ಅವಾಗ ಎಷ್ಟೇ ಸಿನಿಮಾ ಮಾಡಿದ್ರು ಸೂಪರ್ ಹಿಟ್ ಆಗ್ತಾ ಇದ್ದಿದ್ ಕಾಲ. ಯಾಕೆ ಅಂದ್ರೆ ಪರಭಾಷಾ ಚಿತ್ರಗಳು 8 ವಾರ ಆದ್ಮೇಲೆ ಬರೋವು. ನಮ್ಮ ಅನುಭವಕ್ಕೆ ಇದೆ. ಯಾವುದೋ ಒಂದು ತುಂಬಾ ಚೆನ್ನಾಗಿದೆ ಅಂದಾಗ ನಮ್ಮ ತಂದೆ ನಮ್ಮನ್ನ ಇಲ್ಲಿಂದ ಮೆಡ್ರಾಸಿಗೆ ಕರ್ಕೊಂಡೋಗಿ ತಮಿಳ್ ತೋರಿಸಿರೋದಿದೆ. ಯಾಕಂದ್ರೆ ಬರಲ್ಲ 8 ವಾರ ತನಕ ಅಂತ. ಬಟ್ ಆ ಒಂದು ಪದ್ಧತಿ ಬಂದ್ರೆ ನಮ್ಮ ಭಾಷೆ ನಮ್ಮ ಇದು ಉಳ್ಕೊಳ್ಳುತ್ತೆ, ಪ್ಲಸ್ ಥಿಯೇಟರ್ಗಳು ಉಳ್ಕೊಳ್ಳುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಗೆ ಏನನ್ಸುತ್ತೆ ಸರ್? ಒಳ್ಳೆ ಆಲೋಚನೆ ಇದು. ಈ ನಿರ್ಧಾರನ ತಗೊಂಡ್ರೆ ಸ್ಟ್ರಿಕ್ಟ್ ಆಗಿ ಅದ್ಭುತವಾಗಿರುತ್ತೆ. ಈಗ ಅದೇ ತರನೇ ಹೈದರಾಬಾದಲ್ಲೂ ಅಷ್ಟೇ 5D ಕ್ಯಾಮ್ರಾದಲ್ಲಿ ಯೂಸ್ ಮಾಡಂಗಿಲ್ಲ, ಸಿನಿಮಾಗಳು ಮಾಡಂಗಿಲ್ಲ ಅಂತ ಹೇಳಿ. ಇಲ್ಲೂ ಅದೇ ತರ ಬಂತಂದ್ರೆ ಒಳ್ಳೆ ಕ್ವಾಲಿಟಿಗಳಾಗಿರೋ ಒಳ್ಳೆ ನಿರ್ದೇಶಕರು ಹುಡ್ತಾರೆ, ಪ್ರೊಡ್ಯೂಸರ್ಸ್ಗಳು ಬರ್ತಾರೆ. ಎಲ್ಲೋ ಸುಮಾರು 1000 ಜನ ಊಟ ಆಗುತ್ತೆ, ಅನ್ನ ಆಗುತ್ತೆ.
ಆಮೇಲೆ ಅವರು ಲಕ್ಷಾಂತರ ರೂಪಾಯಿ ದುಡ್ಡುಗಳು ಹಾಕಿರ್ತಾರಲ್ಲ ಸರ್, ಅದಕ್ಕೊಂದು ವ್ಯಾಲ್ಯೂ ಸಿಗುತ್ತೆ ಸರ್. ಸೊ ಅದು ಒಳ್ಳೆ ನಿರ್ಧಾರ ತಗೊಂಡ್ರೆ ಅದ್ಭುತವಾಗಿರುತ್ತೆ ಆ್ಯಕ್ಚುಲಿ. ಲೋಕೇಶ್ ಅವರು ಈ ಸಿನಿಮಾದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನೀವೇನು ಅನ್ಕೊಂಡಿದ್ದೀರೋ ಔಟ್ಪುಟ್ ಕೊಟ್ಟಿದ್ದಾರೆ ಅನ್ಸುತ್ತಾ? 200% ಸರ್, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನಗ್ಬೇಡ ಭಯ. ಇಲ್ಲ, ನನಗೆ ಒಂದು ಭಯ ಇತ್ತು ಸರ್, ಯಾಕಂದ್ರೆ ನನಗೆ ಗೆಳೆಯ ಸಿನಿಮಾ ಮಾಡ್ಬೇಕಾದ್ರೆ ನೀವು ಪರಿಚಯ ಆಗಿದ್ದು. ಸಿನಿಮಾ ಮಾಡಾದ ನಂತರ ನೆಕ್ಸ್ಟ್ ಒಂದು ಇವರೆಲ್ಲ ನಾನು ನೋಡಿದ್ದು ಸರ್, ಕಾಮಿಡಿ ಕಲಾವಿದಗಳೆಲ್ಲ ನೋಡಿದ್ರೆ ಕಾಮಿಡಿಯನ್ನು ಕಾಮಿಡಿಯಾಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಡಬಲ್ ಮೀನಿಂಗು ಕಾಮಿಡಿ ಇಷ್ಟೊಳಗೆ ಇದ್ದು ನನ್ನ ಕ್ಯಾರೆಕ್ಟರ್ಗೆ ಎಮೋಷನ್ ಟಚ್ ಮಾಡ್ಬಿಟ್ಟಿದೆ ಸಿನಿಮಾ ಕತೆ ಬರೆದಾಗ. ಅದೇ ಒಂದು ಭಯ ಇತ್ತು ಸರ್, ಶೂಟ್ ಮಾಡ್ಬೇಕಾದ್ರೆ ಅದೊಂದು ಭಯ ಇತ್ತು. ಓಕೆ, ಇವ್ರನ್ನ ಹಿಡ್ಕೊಂಡು ಮಾಡ್ಬೋದಾ, ಜನ ತಗೋತಾರ, ಯಾಕಂದ್ರೆ ಬರೀ ನಗ್ಸೋದಷ್ಟೇ ಇವ್ರ ಕೆಲಸ ಅಂತ ನಾನು ಅನ್ಕೊಂಡಿದ್ದೆ. ಕರೆಕ್ಟ್. ಅವ್ರನ್ನ ಇಟ್ಕೊಂಡು ನಾನು ಇವ್ರನ್ನ ಅಳಿಸ್ಬೋದು, ಇವರಿಂದ ಜನಗಳನ್ನ ಅಳಿಸೋದು ಬಹಳ ಕಷ್ಟ. ನನಗೆ ಆ ಫೀಲ್ ಕ್ಯಾರಿ ಮಾಡೋದು, ಅದನ್ನೆಲ್ಲ ತಗೊಂಡು ಹೋಗಿ ಮಾಡಿದ್ಮೇಲೆ ಒಂದು ಭಯ ಅಂತ ಡೈರೆಕ್ಟರ್ ಇದ್ದೇ ಇರುತ್ತೆ. ಏನೇ ನೀವು ಸಿನಿಮಾ ಶೂಟ್ ಮಾಡಿದ್ಮೇಲೂ ಅದೊಂದು ಭಯ ಇರುತ್ತೆ. ಎಡಿಟಿಂಗು ಮತ್ತೆ ಫೈನಲ್ ಕಾಪಿ ನೋಡ್ಬೇಕಾರೆ, ಆ ಫೈನಲ್ ಕಾಪಿ ನೋಡ್ಬೇಕಾದ್ರೆ ಒಂದಿಷ್ಟು ಜನ ಟೆಕ್ನಿಷಿಯನ್ ಜೊತೆ ಸಿನಿಮಾ ನೋಡಿದಾಗ ನನಗೆ ಧೈರ್ಯ ಬಂದಿದ್ದು ಎಲ್ಲಿ ಅಂದ್ರೆ, ಆ ಟೆಕ್ನಿಷಿಯನ್ ಸಿನಿಮಾ ನೋಡ್ಬೇಕಾದ್ರೆ ಅವ್ರ ಕಣ್ಣಲ್ಲಿ ನೀರು ಬಂತು ಸರ್. ಆವಾಗ ಒಂದು ಧೈರ್ಯ ಬಂತು, ನಾನು ಅನ್ಕೊಂಡಿದ್ದು ಗೆದ್ದಿದ್ದೀನಿ ಅಂತ ನನಗೊಂದು ಫೀಲ್, ಆಲ್ರೆಡಿ ಒಂದು ಭಾವನೆ ಇದೆ. ಓಕೆ, ಇವ್ರನ್ನ ಇಟ್ಕೊಂಡು ನಾನು ಈ ಫೀಲ್ಡ್ನ ಟಚ್ ಮಾಡಿದ್ದು ನನ್ನ ಸಿನಿಮಾಗೆ ಭಾಳ ಪ್ಲಸ್ ಆಗಿದೆ, ಅಷ್ಟೇ ನ್ಯಾಯ ಕೊಟ್ಟಿದ್ದಾರೆ ಸಿನಿಮಾ ಪಾತ್ರಗಳಿಗೆ ಅನ್ನೋದೊಂದು ಖುಷಿ ಇದೆ. ಅಲ್ಲ, ಈ ಪ್ರಶ್ನೆ ನಾನು ಯಾಕೆ ಕೇಳಿದೆ ಅಂದರೆ, ಕಾಮಿಡಿ ಕಿಲಾಡಿಗಳು ಮಾತ್ರ ಅಲ್ಲ, ಮಜಾ ಭಾರತ ಇರ್ಬೋದು, ಇನ್ನೂ ಸುಮಾರು ಕಾಮಿಡಿ ಶೋಸ್ ಇರುತ್ತೆ. ಅದರಲ್ಲಿ ಯಾವಾಗಲೇ ಹೇಳ್ದಂಗೆ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ 15 ಜನ ಅಂತ ಬಂದ್ರು 45 ಜನ ಹೌದು ಯಾರೋ ಕಾಮಿಡಿಯನ್ಸು. ಬಟ್ ಅದು ಎಷ್ಟು ಅವ್ರಿಗೆ ಪ್ಲಸ್ ಪಾಯಿಂಟ್, ಜನತೆ ಮುಂದೆ ಅವ್ರು ಎಷ್ಟು ಚೆನ್ನಾಗಿ ಪ್ರೊಜೆಕ್ಟ್ ಆಗ್ತಾರೋ ಅದ್ರ ಜೊತೆಗೆ ಒಂದು ಮೈನಸ್ ಪಾಯಿಂಟ್ ಏನು ಅಂದ್ರೆ, ನೀವು ಹೇಳ್ದಂಗೆ ಸ್ಟ್ಯಾಂಪ್ ಬಿದ್ಬಿಡುತ್ತೆ ಇವ್ರು ಕಾಮಿಡಿ. ಎಕ್ಸಾಕ್ಟ್ಲಿ, ನೀವು ಹೇಳಿದ್ರಿ ಭಯ ಇತ್ತು ನನಗೆ, ಯಾಕಂದ್ರೆ ಅದೇ ಭಯ ಸುಮಾರು ಜನ ಡೈರೆಕ್ಟರ್ಸ್ ಇದ್ದು ಅವ್ರಿಗೆ ಅವಕಾಶ ವಂಚಿತರು ಆಗಿರ್ಬೋದು. ಹೌದು, ಯಾಕಂದ್ರೆ ಬರೀ ಕಾಮಿಡಿಯನ್ ಅನ್ನೋದನ್ನೇ ಪಟ್ಟಿ ಹಾಕ್ದಾಗ ಏನಾಗ್ಬಿಡುತ್ತೆ, ಇಲ್ಲ ಅವ್ರು ಎಲ್ಲಾ ತರನು ಆಕ್ಟ್ ಮಾಡಕ್ಕೆ ಅಂತಾನೆ ಆರ್ಟಿಸ್ಟ್ ಆಗಿರ್ತಾರೆ. ಬಟ್ ಏನಾಗಿರುತ್ತೆ, ಆ ಪ್ರೋಗ್ರಾಮು ಕಾಮಿಡಿನೇ ಇರೋದ್ರಿಂದ ಕಾಮಿಡಿ ಕಿಲಾಡಿಗಳು ಮತ್ತೆ ಇನ್ನೊಂದಿರೋದು ಮಜಾ ಬರುತ್ತೆ ಎಲ್ಲ ಕಾಮಿಡಿನೇ ಮಾಡ್ಕೊಂಡ್ ಬಂದಿರ್ತಾರೆ. ಸೊ ಎಮೋಷನ್ಸ್ ಕ್ಯಾರಿ ಮಾಡ್ತಾರೋ ಇಲ್ವೋ ಅನ್ನೋ ಡೌಟ್ ಇದೆ. ಅದು ಒಂಥರ ಪ್ಲಸ್ ಹೌದು ಮೈನಸ್ ಹೌದು ಸರ್. ಆಕ್ಚುಲಿ ನನಗೆ ಈ ಸಿನಿಮಾ ನಾನು ಸುಮಾರು ಸತಿ ಕುತ್ಕೊಂಡು ಅವ್ರ ಜೊತೆ ಡಬ್ಬಿಂಗ್ ಎಲ್ಲ ನೋಡಿ ನಾನೇ ಹತ್ಕೊಂಡ್ಬಿಟ್ಟಿದ್ದೀನಿ ಸರ್. ನನಗೆ ಒಂದೇ ಫೀಲ್ ಆಗಿದೆ, ನಾನು ಆಲ್ಮೋಸ್ಟ್ ಒಂದು 35 ಸಿನಿಮಾ ಆಗಿದೆ, ಒಂದೊಂದು ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದೀನಿ. ಬಟ್ ಈ ಸಿನಿಮಾ ನನಗೊಂದು ಹೆಸರು ಕೊಡುತ್ತೆ ಸರ್. ಯಾಕಂತ ಹೇಳಿದ್ರೆ ಆ ಥರ ಒಂದು ಪಾತ್ರನ ನಾನೇ ನೋಡ್ಕೊಂಡಿದ್ದೀನಿ. ನಾನು ಫಸ್ಟ್ ಒಂದು ಹೇಳಿದೆ, ನಾನು ಕಲಿತಾ ಇದ್ದೀನಿ ಇನ್ನೂ ಅಂತ. ಎಲ್ಲ ಒಂದು ಕಡೆ ಈ ಸಿನಿಮಾಗೆ ತುಂಬ ವರ್ಕ್ ಮಾಡ್ಕೊಂಡು ಮಾಡಿರೋದ್ರಿಂದ ನನ್ನನ್ನು ನಾನು ಈ ಥರ ಮಾಡಿದ್ದೀನ, ಪರವಾಗಿಲ್ಲ ಗುರು ಮಾಡಿದ್ದೀನಿ ಈ ಥರ ಅನ್ನೋ ಒಂದು ಫೀಲ್ ಸಿಕ್ಕಿದೆ ನನಗೇನೆ. ಈ ಸಿನಿಮಾ ಬಂದರೆ ನನಗೆಲ್ಲ ಒಂಚೂರು ಅಣ್ಣ ಏನು ಇವಾಗ ಸಿಕ್ತಿದೆ ಅದು ಇನ್ನೊಂದು 5 ವರ್ಷಕ್ಕೆ ಎಕ್ಸ್ಟೆಂಡ್ ಆಗ್ಬೋದು ಅನ್ನೋ ಒಂದು ಕಲ್ಪನೆಯಲ್ಲಿ ಇದ್ದೀನಿ. ಬಟ್ ಆದಷ್ಟು ಬೇಗ ಸ್ಕ್ರೀನ್ ಬರಲಿ, ನಮಗೊಂದು ಅನ್ನ ಸಿಗಲಿ, ಇವ್ರಿಗೂ ಅನ್ನ ಸಿಗಲಿ, ಅದು ಒಂದು ಖುಷಿ ನನಗೆ ಇಷ್ಟ ಇದು. ಇಲ್ಲ, ಇದು 100 ವರ್ಷ ನಿಮಗೆ ಚೆನ್ನಾಗಿ ಹೆಸರು ಕೊಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ನಿಮ್ಮ ಎಫರ್ಟ್ಸ್ಗೆ ಜನರು ಅಷ್ಟೇ ಚೆನ್ನಾಗಿ ಸ್ವೀಕರಿಸ್ತಾರೆ. ಮತ್ತು ಇನ್ನೊಂದೇನು ಅಂತಂದರೆ, ಕಾಮಿಡಿ ಕಿಲಾಡಿಗಳು ಆದಮೇಲೆ 1-2 ಕಡೆ ಬಿಟ್ಟರೆ ಲೋಕೇಶ್ ಅವ್ರು ಜಾಸ್ತಿ ಕಾಣಿಸ್ಕೊಂಡಿಲ್ಲ. ಹೌದು ಸರ್, ಆ್ಯಕ್ಚುಲಿ ಈ ಮೂವಿಗೆ ವರ್ಕ್ ಮಾಡ್ತಿದ್ದಿತ್ತು ಸಾಲಗಾರ ಸಹಕಾರ ಸಂಘ ಮತ್ತು ಗೆಳೆಯಾಗಿರ್ಬೋದು. ಆಮೇಲೆ ನಂದು ಇನ್ನೊಂದು ಸಿನಿಮಾ ಕಾಲ್ಡ್ ಕೇಸರಿ ಅಂತೇಳಿ ನಾನು ನೆನಪಿರಲಿ ಪ್ರೇಮ್ ಅವ್ರ ಜೊತೆ ಮಾಡಿದೆ. ಆಮೇಲೆ ಸುಮಾರು ಸ್ಲೋಗನ್ ಅಂತ ಒಂದು SIT ಅಂತ ಒಂದು ಸುಮಾರು ಮಾಡಿದ್ದೀನಿ ಸರ್. ಬಟ್ ಏನಾಗ್ಬಿಡುತ್ತೆ ಸರ್, ನಾನು ಸಿನಿಮಾಗಳು ಮಾಡ್ತಾ ಇದ್ದೆ, ಯಾವೂ ರಿಲೀಸ್ ಆಗ್ತಾ ಇಲ್ಲ, ರಿಲೀಸ್ ಆಗ್ತಿಲ್ಲ. ಕಾರಣ ಒಂದು ಏನಪ್ಪ ಅಂತ ಹೇಳಿದ್ರೆ, ಪಾಪ ಅವ್ರಿಗೆ ಪ್ರೊಡ್ಯೂಸರ್ಗಳು ಸಿಗ್ತಾರೆ ಸ್ಟಾರ್ಟಿಂಗು, ಆಮೇಲೆ ಕಂಟಿನ್ಯೂ ಆಗಲ್ಲ. ಅಥವಾ ಪಾಪ ಡೈರೆಕ್ಟರ್ಗಳು ಸರ್ ಅವ್ರು ಸಿಕ್ಕಿಲ್ಲ ಸರ್, ಮತ್ತೆ ಫೋನ್ ಎತ್ತುತ್ತಾ ಇಲ್ಲ ಸರ್. ಮತ್ತು ನನಗೆ ಸಿಗೋರೆಲ್ಲ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಅವ್ರದ್ದು ಹೊಸಬ್ರು, ನಾನು ಯಾರಿಗೂ ಹಳಬ್ರಿಗೆ ಸಿಕ್ಕಿಲ್ಲ, ಹೊಸಬ್ರು ಸಿಕ್ಕಿರೋದ್ರಿಂದ ಪಾಪ ಅವ್ರಿಗೂ ಕಷ್ಟ ಆ್ಯಂಡ್ ನನಗೂ ಕಷ್ಟ. ನಾನೆಲ್ಲೋ ಸರಿಯಾದ ಆಯ್ಕೆಗಳು ಮಾಡ್ಕೊಂಡಿದ್ದಿಲ್ಲ, ಹಾಗಾಗಿ ಕಷ್ಟಗಳಾಯಿತು. ಆ್ಯಂಡ್ ಸುಮಾರು ಸಿನಿಮಾಗಳಿದೆ ರಿಲೀಸ್ ಆಗಬೇಕು. ನಂದೊಂದು ಸಿನಿಮಾ ಹೆಸರಿಗೆ ಆದರೆ ನೀವೇ ಶಾಕ್ ಆಗ್ತೀರ, ಜನವರಿ 1 ಬಿಡುಗಡೆ ಅಂತ. ಇದು ಮಾಡಿ ಸುಮಾರು ಒಂದು 18 ವರ್ಷ ಆಗಿದೆ ಸರ್. ಒಂದು ಮುಖ್ಯ ಪಾತ್ರದಲ್ಲಿ ಪೂಜಾ ಗಾಂಧಿ ಅವ್ರ ಜೊತೆ ಮಾಡಿತ್ತು. ಬಟ್ ಯಾವ ಜನವರಿಗೆ ರಿಲೀಸ್ ಮಾಡ್ತಾರೆ ಅಂತ ಹಾಕಿ, ಅದೇ ನೀವು ಇಸ್ವಿ ಪ್ರತಿ ವರ್ಷ ಜನವರಿ 1 ಬರೋದ್ರಿಂದ ಯಾವಾಗ ಬೇಕಾದ್ರೂ ಆಗ್ಬೋದು ಅಂತ. ಸೊ ಹಂಗಾಗಿ ಯಾವ ಜನವರಿಗೆ ಬರ್ತೋ ಗೊತ್ತಿಲ್ಲ. ಬಟ್ ಏನಪ್ಪ ಅಂದ್ರೆ ಸುಮಾರು ಒಂದು 22 ವರ್ಷ ಆಯ್ತು ಸರ್ ಸಿನಿಮಾ ಇಂಡಸ್ಟ್ರಿಗೆ ಬಂದು. ಕಾಮಿಡಿ ಕಿಲಾಡಿಗಳಿಗೆ ಮುಂಚೆನೆ ಲೂಸ್ಗಳು ಸಿನಿಮಾ ಮಾಡಿದೆ, ಜನವರಿ 1 ಬಿಡುಗಡೆ. ಅದಕ್ಕೊಂದು ದೊಡ್ಡ ರಿಯಾಲಿಟಿ ಶೋ ಕಾಲ್ಡ್ ಕಸ್ತೂರಿ ಚಾನಲಲ್ಲಿ ಹೀರೋ ನಂಬರ್ 1 ಅಂತ ಬೆಸ್ಟ್ ಪರ್ಫಾರ್ಮೆನ್ಸ್ ಅವ್ರು 4-5 ಸತಿ ತೊಗೊಂಡಿದ್ದೀನಿ. ಅದಾದಮೇಲೆ ಪಡವಾರಲ್ಲಿ ಪಡ್ಡೆಗಳು ಹೀರೋ ಪಾತ್ರ ಮಾಡ್ತೇವೆ ಮಾಸ್ಟರ್ ಆನಂದ್ ಅವ್ರ ಜೊತೆನೆ. ಅವಾಗೆಲ್ಲ ಯಾರಿಗೂ ಕಾಣಿಸ್ಕೊಂಡಿಲ್ಲ ಆ್ಯಕ್ಚುಲಿ ನಾನು. ಆ್ಯಂಡ್ ಇನ್ನೊಂದೇನೆಂದರೆ, ಆ ಟೈಮಲ್ಲಿ ನಮ್ಗೆ ಇದ್ರ ಬಗ್ಗೆ ಗೊತ್ತಿದ್ದಿಲ್ಲ ಅಷ್ಟೊಂದು, ಹಿಂಗೆ ಮಾಡ್ಬೇಕು ಏನು ಮಾಡಬೇಕು, ಸೋಷಿಯಲ್ ಮೀಡಿಯಾಗಳು ಇದ್ದಿಲ್ಲ ಆ ಟೈಮಲ್ಲಿ. ಅವಾಗ ಇದ್ದಿತ್ತು ಒಂದು ಆರ್ಕುಟ್ ಅಂತ ಒಂದು ಏನೋ ಇತ್ತು, ಅದೊಂದು ಸ್ವಲ್ಪ ಫೋಟೋಗಳೆಲ್ಲ ಹಾಕಿದ್ದು ಮಾಡ್ತಿದ್ದೆ. ಬಟ್ ಎಲ್ಲೋ ಒಂದು ಕಡೆ 22 ವರ್ಷ ಆದರೂ ಈಗ ಒಂದು ಸ್ವಲ್ಪ ಅರ್ಥ ಆಗಿದೆ.
ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದೆ. ಓಕೆ, ಜೀವನಕ್ಕೊಂದು ಬೇರೆ ಏನಾದರೂ ಇರಬೇಕು ಅಂತ ಹೇಳಿ ಇನ್ಸ್ಟಿಟ್ಯೂಟ್ ಮಾಡಿಕೊಂಡು ಸಿನಿಮಾಗಳು ಯಾವ್ದಾದ್ರು ಬರ್ತೋ ಒಂದು ಒಳ್ಳೆ ಆಯ್ಕೆ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಆ್ಯಂಡ್ ಸುಮಾರು ಕಾಮಿಡಿ ಕಿಲಾಡಿಗಳವರು ಯಾರ್ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ ಅದ್ರಲ್ಲಿ ನಾನು ಕಾಣಿಸ್ಕೊಳಲ್ಲ. ಯಾಕಂದರೆ ಎಲ್ಲೋ ನಾನು ಮರ್ಜಾಗ್ಬಿಡ್ತೀನಿ ಅದರಲ್ಲಿ ಅಂದ್ಕೊಂಡು ನಾನು ಹೋಗ್ತೀನಿ. ಒಳ್ಳೊಳ್ಳೆ ಕತೆಗಳು ಬಂದಾಗ ಆಯ್ಕೆ ಮಾಡ್ಕೊಂಡು, ಈಗ ಧನು ಸರ್ ಏನು ಸಿಕ್ಕಿದ್ದಾರೆ, ಈಗ ಇವರು ವಿಕ್ರಮ್ ಅವರು, ಇವ್ರ ಥರ ಒಂದು ಆಯ್ಕೆ ಮಾಡ್ಕೊಂಡು ಸಬ್ಜೆಕ್ಟ್ಗಳಿತ್ತು ಅಲ್ಲಿ ಹೋಗಿ ಕೇಳ್ಕೊಂಡು ನಾನು ಎಷ್ಟು ಸಾಧ್ಯ ಆಗುತ್ತೋ ನಾನು ಟೈಮ್ ಕೊಟ್ಟು ವರ್ಕ್ ಮಾಡ್ತೀನಿ. ಸೊ ಹಂಗಾಗಿ ಆ ಥರದಲ್ಲಿ ಅಲ್ಲಿ ಮುಳುಗಿದ್ದೀನಿ. ಜೊತೆಗೆ ನಂದೇ ಒಂದು 2 ಸಿನಿಮಾ ಡೈರೆಕ್ಷನ್ಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ. ಹಾಗಾಗಿ ಕಾಣಿಸ್ಕೊತಾ ಇಲ್ಲ. ಸರ್, ಅನ್ನದಾತ ಸುಖೀಭವ ಕಾರ್ಯಕ್ರಮಕ್ಕೆ ಕುಮರೇಶ್ ಅವರಿಗೆ ಸ್ವಾಗತ. ಸರ್, ಸಾಲಗಾರರ ಸಹಕಾರ ಸಂಘ ಈ ಚಿತ್ರದ ಅನ್ನದಾತರು ಅಂದ್ರೆ ನಿರ್ಮಾಪಕರನ್ನ ಅನ್ನದಾತರು ಅಂತ ಅಣ್ಣವ್ರು ಹೇಳ್ತಿದ್ರು. ಸೊ ಅದನ್ನೇ ಇಟ್ಕೊಂಡೆ ನಮ್ಮ ಈ ಕಾರ್ಯಕ್ರಮಕ್ಕೂ ಅದೇ ಹೆಸರಿಟ್ಟಿದ್ದೀವಿ. ನೀವು ಈ ಚಿತ್ರತಂಡಕ್ಕೆ ಅನ್ನದಾತರು ಅಂದ್ರೆ ರೈತರು ಅನ್ನದಾತರು ಆಕ್ಚುಲ್ ಆಗಿ ದೇಶಕ್ಕೆ. ಸೊ ನಮ್ಮ ಸಿನಿಮಾ ರಂಗದಲ್ಲಿ ಬಂದಾಗ ಪ್ರೊಡ್ಯೂಸರ್ ಅನ್ನದಾತರು ಅಂತಾರೆ. ನಿಮ್ಮ ಅನುಭವ ಹೆಂಗಿತ್ತು ಸರ್? ನಮ್ಮ ಅನುಭವ ಏನಿಲ್ಲ, ನಾವು ಫಿಲಮ್ ಮಾಡ್ಬೇಕಂತಾನೆ ಬಂದಿದ್ದು, ಅದಕ್ಕೆ ಮಾಡ್ತಾ ಇದ್ದೀವಿ. ಅಲ್ಲಲ್ಲ, ಈ ಚಿತ್ರದ ಬಗ್ಗೆ ನಾನು ಹೇಳೋದು. ಈ ಚಿತ್ರದ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಹೇಗ್ ಬಂದಿದೆ ಸಿನಿಮಾ? ಸಿನಿಮಾ ಚೆನ್ನಾಗಿ ಬಂದಿದೆ, ಕಥೆನೇ ಚೆನ್ನಾಗಿದೆ, ಅಂದಮೇಲೆ ಫಿಲಮ್ನು ಚೆನ್ನಾಗೇ ಮಾಡಿದ್ದೀವಿ. ನಾನು ಇನ್ನೊಂದು ಕೇಳ್ಪಟ್ಟೆ, ವಿಕ್ರಮ್ ಅವರು ನಿಮ್ಮ ಚಿತ್ರದ ನಿರ್ದೇಶಕರ ಹತ್ರ ಕೇಳ್ಪಟ್ಟೆ. ಏನು ಅಂದ್ರೆ, ಇದಕ್ಕಿಂತ ಮುಂಚೆ ಆಗ್ಲೇ 2 ಸಿನಿಮಾ ನೀವು ಪ್ರೊಡ್ಯೂಸ್ ಮಾಡಿದ್ದೀರಾ, ಹೌದು. ಅವರೇ ನಿರ್ದೇಶಕರಾಗಿ. 3ನೇ ಚಿತ್ರಕ್ಕೂ ಅವರೇ ನಿರ್ದೇಶಕರು, 4ನೇ ಚಿತ್ರದ್ದು ಪ್ಲಾನಿಂಗ್ ನಡೀತಾ ಇದೆ, ಅದಕ್ಕೂ ಅವರೇ ನಿರ್ದೇಶಕರು, ಮತ್ತೆ ನೀವೇ ನಿರ್ಮಾಪಕರು ಅಂತ. ಈ ಬಾಂಡಿಂಗ್ ಹೆಂಗೆ ಸರ್? ಬಾಂಡಿಂಗ್ ಅಂತ ಏನು ಹೇಳೋಣ, ಯಾಕೆಂದ್ರೆ ಯೂಶುವಲ್ ಆಗಿ ಏನಾಗುತ್ತೆ ಅಂದ್ರೆ, ಒಂದು ಚಿತ್ರನ ಮಾಡಿದ್ಮೇಲೆ ಮನಸ್ತಾಪಗಳಾಗ್ತದೆ. ಅಂದ್ರೆ ಅದು ಲಾಭ ಮಾಡಿದ್ರೂ ಆಗ್ತದೆ, ಲಾಭ ಮಾಡದೆ ಹೋದ್ರೂ ಆಗ್ತದೆ. ಆ ಥರ ಬಂದಿಲ್ಲ ನಮ್ಮ ಇದರಲ್ಲಿ. ಅದೇನೆ, ಆ ಥರ ಬಂದಿಲ್ಲದೆ ಇರೋದಕ್ಕೆ ನಿಮ್ಮ ನಿರ್ದೇಶಕರು ಎಷ್ಟು ಪ್ರಿಪೇರ್ಡ್ ಆಗಿ ನೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಮಾಡ್ತಾರ ಅನ್ನೋದೇ ಕ್ವಶನ್. ಅದೇ ಅವ್ರು ಮಾಡಿರೋದಕ್ಕೆ ಅವ್ರ ಜೊತೆಲೆ ಮಾಡ್ತಾ ಇದ್ದೀವಿ ಮತ್ತೆ. ಅದೇ. ಸೊ ಇವಾಗ 4ನೇ ಚಿತ್ರನೂ ಇವರೇ ನಾಯಕ ನಟರಾಗಿ ಮಾಡ್ತಾರೆ ಅನ್ನೋದನ್ನು ಏನೋ ಅಂದ್ರು. ಹೌದು. ಸೊ 4ನೇ ಚಿತ್ರನೂ ಮಾಡ್ತೀರಾ. ಬಟ್ ಸಾಲಗಾರ ಸಹಕಾರ ಸಂಘ ಯಾವಾಗ ರಿಲೀಸ್ ಮಾಡಬೇಕು ಅನ್ನೋ ಪ್ಲಾನ್ ಇದೆ? ನಾವು ಫೆಬ್ರವರಿನಲ್ಲಿ ಮಾಡೋ ಪ್ಲಾನ್ ಅಲ್ಲಿ ಇದ್ದೀರಾ? ಫೆಬ್ರವರಿನಲ್ಲಿ. ಹೆಂಗೆ, ಮ್ಯಾಸಿವ್ ರಿಲೀಸ್ ಅಂತಾನ ಅಥವಾ ಸಾಧಾರಣ ಮಟ್ಟಕ್ಕ ಯಾವ ರೀತಿ ರಿಲೀಸ್ನ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸಾಧಾರಣ ಮಟ್ಟಕ್ಕೆಲ್ಲ ಪೂರ್ತಿ ಆಲ್ ಓವರ್ ಕರ್ನಾಟಕ ಮ್ಯಾಸಿವ್ ಆಗೇ ಮಾಡಬೇಕು ಅಂತ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ಇಲ್ಲಿ ನಿಮ್ಮ ನಿರ್ದೇಶಕರಾಗಲಿ ನಟರನ್ನಾಗಲಿ ಕರ್ಕೊಂಬಂದು ಒಂದು ಈ ಕಂಟೆಂಟ್ನ ಜನರ ಮುಂದೆ ತರಬೇಕು ಅಂತ ಅಂದ್ಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳನ್ನ ಹೇಳ್ತಾ, ಜೊತೆಗೆ ನಿಮಗೆ ಈ ಒಂದು ಚಿತ್ರದಿಂದ ತುಂಬ ಪ್ರಾಫಿಟ್ ಬಂದು ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ ಸರ್. ಸರ್, ಆ್ಯಕ್ಚುಲಿ ಒಂದು ಮಾತು ಸರು, ಈಗ ನಮಗೆ ಸಾಲಗಾರ ಸಹಕಾರ ಸಂಘಕ್ಕೆ ಆ್ಯಕ್ಚುಲಿ ಸರ್ ಏನು ಮಾಡ್ಬೋದು ಪ್ರಚಾರಕ್ಕೆ ಅಂತೆಲ್ಲ ನಿರ್ದೇಶಕರ ಹತ್ರ ಕುತ್ಕೊಂಡು ಡಿಸ್ಕಸ್ ಮಾಡಿದ್ದಾರೆ. ಶರಣ್ ಸರ್ ಆಡಿರೋದು ಹಾಡು ಇದನ್ನು ಅದ್ಭುತವಾಗಿ ಪ್ರಚಾರ ಮಾಡಬೇಕಂತೇಳಿ ಇಡೀ ಬೆಂಗಳೂರಲ್ಲಿ ಕೆಲವು ಮೇನ್ ಪ್ಲೇಸ್ಗಳಲ್ಲಿ 6 ಸೀಟರ್ ಅನ್ಸುತ್ತಲ್ಲ ಭಯ, 6 ಸೀಟು ಆಡಿಯೋಗೇನೆ ಆ ಮಟ್ಟಕ್ಕೆ ಮಾಡಿದ್ದಾರೆ ಸರ್. ನನಗೆ ಅದು ಭಾಳ ಖುಷಿ ಆಯ್ತು. ನನಗೆ ಅನಿಸ್ತು, ಅಪ್ಪ ಹಿಂಗೆ ಪ್ರೊಡ್ಯೂಸರ್ಸ್ಗಳಿದ್ರೆ ಪ್ರಚಾರ ಆದಷ್ಟು ನಮಗೆ ಸಿನಿಮಾ ಗೆಲ್ಲುತ್ತೆ, ಪ್ರಚಾರ ಮಾಡಿ ಅಂತ. ಬಟ್ ಅದಕ್ಕೆ ಮಾಡ್ಬಿಟ್ರು ಸರ್, ಭಾಳ ಖುಷಿ ಆಯ್ತು ನನಗೆ. ಪ್ರಚಾರ ಆದಷ್ಟು ಸಿನಿಮಾ ಒಳ್ಳೇದು. ಬಟ್ ಆದ್ರೆ ಏನು ಅಂದ್ರೆ, ಒಂದು ಇವಾಗ ಪ್ರಚಾರ ಶುರು ಮಾಡ್ಬಿಟ್ಟಿದ್ದೀರಾ, ಬಿಡುಗಡೆ ಆಗೋ ತನಕ ಪ್ರಚಾರ ನಿಲ್ಬಾರ್ದು. ಎಕ್ಸಾಕ್ಟ್ ಇಲ್ಲ, ಮಾಡ್ತಾರೆ ಸರ್, ಕಂಟಿನ್ಯೂಸ್ ಆಗಿ ಮಾಡಿಸ್ತಿದ್ದಾರೆ. ನೀವು ನಂಬಲ್ಲ, ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ಗಳನ್ನ ಕರೆಸಾಗಿರ್ಬೋದು, ಟ್ರೋಲರ್ಸ್ಗಳನ್ನ ಕರೆಸಾಗಿರ್ಬೋದು. ಸಾಲ ಅನ್ನೋದು ಎಲ್ರಿಗೂ ಕನೆಕ್ಟ್ ಆಗಿರೋದು. ಬೇರೆ ಸಬ್ಜೆಕ್ಟ್ ಆಗಿ ಸ್ವಲ್ಪ ರಿಸ್ಕ್ ಆಗಿರೋದು ನಮಗೆ, ಅವ್ರನ್ನ ಕರೆಸಿ ಏನೋ ಹೆಂಗಾದ್ರೂ ರೀಚ್ ಮಾಡ್ಬೇಕಂತ. ಬಟ್ ಈ ಸಾಲ ಆಗಿರೋದ್ರಿಂದ ಈ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ, ಈ ತರಕಾರಿ ಮಾರೋದ್ರಿಂದ ಹಿಡಿದು ಸ್ಲಮ್ಗಳಿಂದ ಹಿಡಿದು, ಸ್ಲಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲಿ ನಮಗೆ ಹಣಕಾಸಿನ ವ್ಯವಸ್ಥೆ ತುಂಬಾ ಕಮ್ಮಿ ಇದೆ, ಬಡತನ ಇದೆಯೋ ಆ ಥರ ಜಾಗಗಳಿಗೆಲ್ಲ ಹೋಗಿ ರೀಲ್ಸ್ ಮಾಡಿದ್ದೀವಿ. ಹೋಗಿ ಭಾಗವತ ಎಲ್ಲ ದುಡ್ಡು ಕೊಟ್ಟಿಲ್ಲ ನೀನು ಅಣ್ಣ, ಮುಂದಿನ ತಿಂಗಳು ಕೊಟ್ಬಿಡ್ತೀನಿ ಅಣ್ಣ, ಮುಂದಿನ ತಿಂಗಳು ಇದೇ ಆಗೋಯ್ತು ನಿಮ್ದು ಅಂತ. ಅಣ್ಣ, ಸಾಲಗಾರ ಸಹಕಾರ ಸಂಘಕ್ಕೆ ಸೇರ್ಕೊಂಡಿದ್ದೀನಿ, ಅವ್ರು ಸಾಲ ಕೊಡ್ತಾರಂತ ಅಣ್ಣ. ಸೊ ಈ ಥರದಲ್ಲಿ ಏನೋ ಒಂದು ರಿಯಲ್ ಕಂಟೆಂಟ್ಗಳು ಇಟ್ಕೊಂಡು ಹೋಗಿ ಮಾಡಿದ್ದೀವಿ. ಅದಕ್ಕೆಲ್ಲ ಹಿಂದೆ ನಿಂತ್ಕೊಂಡು ವರ್ಕ್ ಮಾಡಿದ್ದಾರೆ ಸರ್. ಬಹಳ ಖುಷಿ ಆಯಿತು ನನಗೆ ಆ್ಯಕ್ಚುಲಿ ಪ್ರಚಾರದ ವಿಚಾರದಲ್ಲಿ. ಇವತ್ತಿಂದನೂ ಆಡಿಯೋ ಲಾಂಚ್ ಆದಾಗಿಂದ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದೀವಿ, ಪ್ರಚಾರ ಮಾಡಿ. ಇವತ್ತು ನೋಡಿ, ಪುಣ್ಯಕ್ಕೆ ನೀವು ಕರೆದಿದ್ರೆ ಇವತ್ತು ಅನ್ನದಾತ ಸುಖೀಭವ ಏನೋ ನಮಗೇನೋ ಓಕೆ, ಒಂದು ಒಳ್ಳೆ ಕಂಟೆಂಟ್ ಇದೆ, ಇದು ಇನ್ನೂ ರೀಚ್ ಆಗೋಕ್ಕೆ ನಮಗೆ ಒಂದು ಮೈಲ್ಗಲ್ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ. ಆ್ಯಂಡ್ ನಮ್ಗೆ ಈ ಥರ ಪ್ರೊಡ್ಯೂಸರ್ ಸಿಕ್ಕಿರೋದು ಇನ್ನೂ ಖುಷಿ ನಮಗೆ ಆ್ಯಕ್ಚುಲಿ ವರ್ಕ್ ಮಾಡೋಕ್ಕೆ. ಹೌದು, ಥ್ಯಾಂಕ್ ಯು ಸರ್. ಎಲ್ಲೂ ಸಿಕ್ಕಿಲ್ಲ ಅವಕಾಶ ಸಿಗಕ್ಕೆ. ಸರ್ ಕೂತ್ಕೊಳ್ಳಿ ಇನ್ನೂ. ನೋಡಿ ಪಾಪ ಅವರೆಲ್ಲೂ ನಾವು ಹೇಳ್ತೀವಿ ಆ್ಯಕ್ಚುಲಿ ಸ್ಕ್ರೀನ್ ಮುಂದೆಗಡೆ ನಾವಿರ್ತೀವಿ ಅಷ್ಟೇ, ಹಿಂದೆಗಡೆ ಎಷ್ಟು ಕಷ್ಟಪಡ್ತಾರೆ ನೋಡಿ. ಇಲ್ಲಿ ಕುತ್ಕೊಳಕ್ಕೂ ಆಗ್ತಿಲ್ಲ ಪಾಪ ಅವ್ರಿಗೆ. ಎಲ್ಲರಿಗೂ ಇದೇ ತರ ಪ್ರೊಡ್ಯೂಸರ್ ಸಿಕ್ಲಿ ಅಂದ್ರೆ ಆಕ್ಚುಲ್ ಆಗಿ ಅವ್ರದ್ದು ಒಂದು ಗುಣ ಏನು ಅಂದ್ರೆ, ಮಾತು ಕಡಿಮೆ
ಎಲ್ಲೂ ಎದುರುಗಡೆ ತೋರಿಸ್ಕೊಳ್ಳೋಂಥದ್ದು ಬೇಕಾಗಿಲ್ಲ, ಬಟ್ ಕೆಲಸ ಜಾಸ್ತಿ. ಯಾಕೆಂದ್ರೆ ಅವ್ರು ಪ್ರಮೋಟ್ ಮಾಡಿರೋಂಥ ವೇ ಹೇಳ್ತಾ ಇದ್ರಿ, ಆಮೇಲೆ ಪ್ಲಸ್ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಒಂದು ಇಲ್ಲ ರಿಲೀಸ್ ಆಗೋ ತನಕ ಪ್ರಮೋಷನ್ ರಿಲೀಸ್ ಅಲ್ಲ, ಆಲ್ಮೋಸ್ಟ್ ಸಿನಿಮಾ ಎಷ್ಟು ದಿನ ಓಡುತ್ತೋ ಅಲ್ಲಿ ತನಕ ನಾವು ಪ್ರಮೋಷನ್ ನಿಲ್ಲಲ್ಲ ಅನ್ನೋ ಭರವಸೆನೆ ಕೊಟ್ಟರು. ಇಲ್ಲ ಡೆಫಿನೆಟ್ಲಿ ಮಾತು ಕಮ್ಮಿ ಕೆಲಸ ಜಾಸ್ತಿ. ಇವ್ರು ಇವತ್ತವರೆಗೂ ಸಿಂಪಲ್ ಆಗೇ ಇದಾವೆ ಸರ್, ಹಿಂಗೆ ಇರೋದು. ಪ್ರೊಡ್ಯೂಸರ್ ಕೆಲವು ಜನ ನೋಡಿರ್ಬೋದು ನೀವು, ಅದು ಅವ್ರ ಇಷ್ಟ ಸರ್. ಬಟ್ ಆದ್ರೆ ಕೆಲವೊಂದು ಎಲ್ಲೋ ಪ್ರೊಡ್ಯೂಸರ್ ಅಂತ ಬಂದಾಗ ಹೇಳಿ ಮಾಡಿ ಮತ್ತೆ ಇಲ್ಲ ನಾನು ಹಿಂದಿನ ಎಪಿಸೋಡ್ ಅಲ್ಲಿ ನಾನೇ ಡಬಲ್ ಆಕ್ಟಿಂಗ್ ಮಾಡಿದ್ದೆ. ಸೊ ತುಂಬಾ ಆಟಿಟ್ಯೂಡ್ ಚೇಂಜ್ ಆಗುತ್ತೆ. ಸೊ ಇವರು ಮೊದಲನೇ ಸತಿ ಹೇಗೆ ನೋಡಿದ್ರು ಹಂಗೆ ಇದ್ದಾರೆ. ಇವತ್ತು ನಮಗೆ ನಿರ್ದೇಶಕರಿಗಾಗ್ಲಿ ಯಾವುದೇ ರೀತಿ ಸಮಸ್ಯೆ ತಂದುಕೊಟ್ಟಿಲ್ಲ, ತಂದೂ ಇಲ್ಲ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಪ್ರೀತಿಯಿಂದ ಕಲಾವಿದರನ್ನ ಟ್ರೀಟ್ ಮಾಡ್ತಾರೆ. ಅದು ನಾನು ಕಣ್ಣಾರೆ ನೋಡಿರುವಂಥದ್ದು, ನಾನು ಎಕ್ಸ್ಪೀರಿಯನ್ಸ್ ಮಾಡಿರುವಂಥದ್ದು. ನಾನು ಜಾಸ್ತಿ ಕಮ್ಯುನಿಕೇಶನ್ ಮಾಡಿಲ್ಲ, ಬಟ್ ನಿರ್ದೇಶಕರದ್ದು ಕಮ್ಯುನಿಕೇಶನ್ ಮಾಡಿದ್ದೀನಿ. ಬಟ್ ನನ್ನ ಹತ್ರ ಯಾವಾಗ ಸಿಗ್ತಾರೋ, ಈಗ ರೀಸೆಂಟಾಗಿ ಆಡಿಯೋ ಲಾಂಚ್ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ನನಗೆ ಹೆಗ್ಲ ಮೇಲೆ ಕೈ ಹಾಕಿದ್ರು. ಒಂದು ಕಾರ್ ಹಿಂಗೆ ತೆಗೆದ್ಬಿಟ್ಟು ಪಾಟ್ಗಳು ನಿಲ್ಲಿಸ್ತಾ ಇದ್ದೆ. ನಾನು ಪರವಾಗಿಲ್ಲಪ್ಪ ನಮ್ಮನ್ನು ಏನೋ ಗುರುಸ್ತಾರೋ ಅಂದ್ಬಿಟ್ಟು ಖುಷಿ ಆಯ್ತು. ಆ್ಯಕ್ಚುಲಿ ಖುಷಿ ಆದಮೇಲೆ ಎಲ್ಲ ಒಂದು ಕಡೆ ಪರವಾಗಿಲ್ಲ ಮನುಷ್ಯ ಮಾತಾಡ್ತಾರೆ ಅಂತ 2-3 ಸತಿ ಮೀಟ್ ಆಗಿದೆ, ಬಟ್ ಅಷ್ಟೊಂದು ಇದ್ದಿಲ್ಲ. ಬಟ್ ತುಂಬ ಖುಷಿಯಾಗಿದೆ, ಮಾತಾಡಿದ್ದೀವಿ ಸಾಕಷ್ಟು. ಪ್ರೊಡ್ಯೂಸರ್ ಜೊತೆ ಖುಷಿಯಾಗಿದ್ದಾಗ ಏನಾಗುತ್ತೆ, ಡೈರೆಕ್ಟರ್ ಕಂಡು ಬೀಳುತ್ತೆ. ಓ ಯಾಕೋ ನೋಡ್ತಾವನಲ್ಲ, ಯಾಕೋ ಮಾಡ್ತಾವನಲ್ಲ, ಏನೋ ಕೆಟ್ಟಿರ್ಬೇಕು ಅಂತ. ಬಟ್ ಈ ಒಂದು ಟೀಮಲ್ಲಿ ಆ ಥರ ಯಾವುದೇ ಭಾವನೆ ಇಲ್ಲ ಸರ್. ಇವತ್ತು ಅವ್ರ ನಂಬರ್ ಕೊಟ್ಟಿದ್ರು, ಪ್ರೀತಿಯಿಂದ ನಾನು ಕಾಲ್ ಮಾಡಲಿ, ಅವ್ರು ಕಾಲ್ ಮಾಡಲಿ. ಯಾಕಂದ್ರೆ ಟೀಮ್ ಹಂಗಿರೋ ಟೈಮಲ್ಲಿ ಯಾಕೆ ಗಬ್ಬೆ ಎಬ್ರಿಸ್ಬೇಕು? ಇಲ್ಲ ಹಾಗಾಗಿ ನನಗೆ ಈ ಟೀಮ್ ಭಾಳ ಖುಷಿಯಾಗಿನೇ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೂ ಈ ಟೀಮಲ್ಲಿ ಕೆಲಸ ಮಾಡೋಕ್ಕೆ ಭಾಳ ಆಸೆ ಇದೆ. ಡೆಫಿನೆಟ್ಲಿ ಮುಂದಕ್ಕೂ ಇವ್ರು ಏನೇ ಮಾಡಿದ್ರು, ಏನೇ ಪಾತ್ರ ಕೊಟ್ಟರು ಮಾಡ್ತೀನಿ. ಡೆಫಿನೆಟ್ಲಿ ಹೀರೋ ಪಾತ್ರ ಅಂತಲೇ ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾಕಂದರೆ ಅದು ಹೀರೋ ಅಂದರೆ ನಮಗೆಲ್ಲೋ ಕಲಾವಿದ್ರಿಗೆ ಅದು ಒಂಥರ ಕಲ್ಲಾಗ್ದಂಗೆ. ಹೀರೋ ಅಂತ ಅದು ಹೆಂಗೆ ಇರುತ್ತೆ ಅಂದರೆ ದೊಡ್ಡ ಕಲ್ಲಾಕ್ಬಿಟ್ಟು ನದಿ ಒಳಗಡೆ ಬಿಟ್ಟಂಗೆ, ಅದು ಅಲ್ಲೇ ಇರೋ ನೀನು ಬರಬೇಡ ಅನ್ನೋ ಥರ ಇರುತ್ತೆ. ಸೊ ಹಾಸ್ಯ ಕಲಾವಿದ್ರಿಗೆ ಅದೇ ತೊಂದರೆ ಆಗೋದು. ಸೊ ನಾನು ಅದು ಹೇಳ್ತೇವೆ ಸರ್, ಎಲ್ಲೂ ಹೀರೋ ಅಂತ ಹೇಳೋಕೆ ಹೋಗಬೇಡಿ, ಸಾಧ್ಯವಾದಷ್ಟು ನೋಡಿ ಒಂದು ಮುಖ್ಯ ಪಾತ್ರದ ಅಂತ ಹೇಳಿದ್ರೆ ನಾವು ಇನ್ನೊಂದು ಸ್ವಲ್ಪ ಬದುಕ್ತೀವಿ ಅನ್ನೋ ಥರ ಇತ್ತು. ಅವ್ರು ಇಲ್ಲ ಯಾಕೆ ಮಾಡಿ, ನಿಮ್ಗೆ ಆ ಕೆಪಾಸಿಟಿ ಇದ್ರೆ ಮಾಡಿರಿ, ಯಾರು ಏನೇನೋ ಆಗಿದ್ದಾರೆ, ಇಲ್ಲಿ ಆ ವ್ಯೂ ಚೇಂಜ್ ಆಗಬೇಕು, ಏನೋ ಒಂದು ಮಾಡಿ ಅಂತ ಹೇಳಿ ಮಾಡಿಸಿದ್ರು. ಬಟ್ ಆ ಪಾತ್ರಕ್ಕೆ ಎಷ್ಟು ಮುಖ್ಯ ಕೊಡಬೇಕು ಕೊಟ್ಟಿದ್ದೀವಿ ಅನ್ನೋದತ್ರ ಮುಖಾಂತರ. ಸೊ ಹಂಗಾಗಿ ಅವರು ಖುಷಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅನ್ನದಾತ ಸುಖೀಭವ ಅನ್ನೋದೇ ಕಾನ್ಸೆಪ್ಟು. ಹೌದು. ಸೊ ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ. ಸಾಲಗಾರರ ಸಹಕಾರ ಸಂಘಕ್ಕೆ ಒಳ್ಳೇದಾಗಲಿ, ಜನ ಬಂದು ಆಶೀರ್ವಾದ ಮಾಡಲಿ, ಅವರ ಬೊಗಸೆ ತುಂಬಲಿ, ಯಾರ್ದು ನಿರ್ಮಾಪಕರದು. ಜೊತೆಗೆ ಲೋಕಿ ಅವ್ರದ್ದು ಎಷ್ಟೋ ಸಿನಿಮಾಗಳು ನಿಂತೋಗಿದೆಯಂತೆ ಫೈನಾನ್ಸಿಂದ. ಆ ಸಾಲಗಾರರ ಸಂಘದಿಂದಾನೇ ಅದನ್ನ ರಿಲೀಸ್ ಮಾಡೋದನ್ನು ಆಗಲಿ ಅಂತ ಹೇಳ್ತಾ ನೀವು ಬಂದಿದ್ದಕ್ಕೆ ಭಾರಿ ಖುಷಿ ಆಯಿತು. ಒಳ್ಳೇದಾಗಲಿ ನಿಮ್ಮ ಸಿನಿಮಾಗೆ ಅಂತ ಹಾರೈಸಿ. ಸೊ ಈ ಒಂದು ಅವಕಾಶ ಕೊಟ್ಟು ನಮ್ಮ ಸಾಲಗಾರ ಸಹಕಾರ ಸಂಘಕ್ಕೆ ನೀವು ಒಬ್ರು ಸದಸ್ಯರಾಗ್ತಿದ್ದೀರಾ, ಅದು ಬಹಳ ಖುಷಿ ಆಗ್ತೈತೆ. ಬಟ್ ಆದ್ರೂ ಸಾಲ ತೀರ್ಸೋಣ ಸರ್, ನೀವು ನಮ್ಮ ಜೊತೆ ಸೇರ್ಕೊಳ್ಳಿ. ಸರ್ಕಾರಕ್ಕೆ ಒಂದು ಸಾಲ ಮನ್ನಾ ಮಾಡಿ ಅಂತ ಕೇಳೋಣ. ಆ ಭಾಗ್ಯ ಈ ಭಾಗ್ಯ ಏನೇನೋ ಇರೋ ವಿಷಯ ಅದೇ ಸರ್. ಹೌದು, ಇನ್ನು ಸರ್ಕಾರ ತುಂಬಾ ಸಾಲಗಳು ಮಾಡುತ್ತೆ ಸರ್, ನಾವು ಲೆಕ್ಕ ಕೇಳಕ್ ಆಗಲ್ಲ. ಸರ್ಕಾರ ಪ್ರಶ್ನೆ ಮಾಡಕ್ ಧೈರ್ಯ ನಮ್ ಇಲ್ಲ. ಅದು ಅವ್ರು ಏನಂತ ಸಾಲ ಮಾಡ್ತಾರೆ, ಇದು ನೋಡಿದ್ರೆ ಸರ್ಕಾರ ಸಾಲ ಇಷ್ಟು ಕೋಟಿ ಆಯ್ತು, 1 ಲಕ್ಷ ಕೋಟಿ ಆಯ್ತು, ಈ ಪಕ್ಷ ಬಂದ್ಮೇಲೆ 1 ಕೋಟಿ ಆಯ್ತು ಅಂತಾರೆ. ಓಕೆ, ನೀವು ಮಾಡ್ಕೊಳ್ಳಿ, ಸಾಲ ತಪ್ಪಲ್ಲ. ಯಾಕಂದ್ರೆ ನಾವು ಸಾಲ ಮಾಡ್ತೀವಲ್ಲ, ನಮ್ ಸಾಲ ನೀವು ತೀರ್ಸಿರಿ, ನಿಮ್ ಸಾಲ ನಾವು ತೀರ್ಸ್ತೀವಿ ತಾನೆ, ನಾವು ಲೆಕ್ಕಾಚಾರ ಕೇಳ್ತೀವ, ನಮ್ ಸಾಲ ನೀವು ತೀರ್ಸಿ. ಇದು ವಿಷಯ ಸರ್. ಇದನ್ನ ಕಾಮಿಕ್ ಆಗಿ ಕೆಲವೊಂದು ವಿಷಯಗಳನ್ನ ಹೇಳ್ತಾ ಹೊರಟಿದ್ವಿ. ನೈಸ್. ಹಂಗೆ ಸರ್ಕಾರ ಅದನ್ನ ಸಾಲ ಮನ್ನಾ ಮಾಡೋ ತರನು ಆಗ್ಲಿ ಅಂತ ಹೇಳ್ಕೊತೀನಿ. ಆಗ್ಲಿ ಸರ್, ಥ್ಯಾಂಕ್ ಯು ಸರ್. ಕನೆಕ್ಟ್ ಆಗೋಣ, ಜನಗಳಿಗೆ ಹತ್ರ ಆಗೋಣ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗ್ಲಿ, ಒಳ್ಳೆ ಟೈಮ್ ನೋಡಿ ರಿಲೀಸ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್.